ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್. ಇಂದಿನ ಅವಧಿಯಲ್ಲಿ ನಾವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಟೆಟ್, ಸೆಟ್, ಜಿಪಿಎಸ್ಟಿಆರ್, ಎಚ್ಎಸ್ಟಿಆರ್ ಹಾಗೂ ಎಸ್ಡಿಎ, ಎಫ್ಡಿಎ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಅರ್ಥಶಾಸ್ತ್ರದ ಪ್ರಮುಖ ಎಂಸಿಕ್ಯೂ ಮಾದರಿ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೆಯದಾಗಿ, ಯೋಜನಾ ಆಯೋಗದ ಪ್ರಪ್ರಥಮ ಅಧ್ಯಕ್ಷರು ಯಾರು? ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ವಲ್ಲಭಭಾಯಿ ಪಟೇಲ್. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಭಾರತದಲ್ಲಿ ಜನಸಾಂದ್ರತೆಯನ್ನು ಹೇಗೆ ವ್ಯಾಖ್ಯಾನಿಸಲಾಗುತ್ತದೆ? ಜನಸಂಖ್ಯೆ ಬಾರ್ ಚದರ್ ಮೈಲಿ, ಜನಸಂಖ್ಯೆ ಬಾರ್ ಲಕ್ಷ ಚದರ್ ಮೈಲಿ, ಜನಸಂಖ್ಯೆ ಬಾರ್ ಚದರ್ ಕಿಲೋಮೀಟರ್, ಜನಸಂಖ್ಯೆ ಬಾರ್ ಲಕ್ಷ ಚದರ್ ಕಿಲೋಮೀಟರ್. ಉತ್ತರ ಜನಸಂಖ್ಯೆ ಬಾರ್ ಲಕ್ಷ ಚದರ್ ಕಿಲೋಮೀಟರ್. ಹಣಕಾಸು ಕ್ಷೇತ್ರದಲ್ಲಿ ಆಗಾಗ ಕೇಳಿಬರುವ ಜಿಡಿಆರ್ ಎಂಬುದರ ಪೂರ್ಣ ರೂಪವೇನು? ಗ್ರಾಸ್ ಡೆಪಾಸಿಟರಿ ರೆವೆನ್ಯೂ, ಗ್ರಾಸ್ ಡೊಮೆಸ್ಟಿಕ್ ರೆವೆನ್ಯೂ, ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್ಸ್, ಗ್ಲೋಬಲ್ ಡೊಮೆಸ್ಟಿಕ್ ರೇಷಿಯೋ. ಉತ್ತರ ಗ್ಲೋಬಲ್ ಡೆಪಾಸಿಟರಿ ರಿಸಿಪ್ಟ್ಸ್. ಹೈಡ್ರೋಕಾರ್ಬನ್ಗಳ ರಾಜಕುಮಾರ ಎಂದು ಯಾವುದಕ್ಕೆ ಹೇಳುತ್ತಾರೆ? ನೈಸರ್ಗಿಕ ಅನಿಲ, ಕಲ್ಲಿದ್ದಲು, ಪೆಟ್ರೋಲಿಯಂ, ಜೈವಿಕ ಅನಿಲ. ಉತ್ತರ ನೈಸರ್ಗಿಕ ಅನಿಲ. ಭಾರತದ 10 ರೂಪಾಯಿ ನೋಟುಗಳ ಮೇಲೆ ಯಾರ ಸಹಿ ಇರುತ್ತದೆ? ರಿಸರ್ವ್ ಬ್ಯಾಂಕ್ನ ಗವರ್ನರ್, ಕೇಂದ್ರ ಹಣಕಾಸು ಸಚಿವರು, ಭಾರತ ಸರ್ಕಾರದ ಹಣಕಾಸು ಕಾರ್ಯದರ್ಶಿ, ಕೇಂದ್ರ ಕಾನೂನು ಸಚಿವರು. ಉತ್ತರ ರಿಸರ್ವ್ ಬ್ಯಾಂಕ್ನ ಗವರ್ನರ್. ಭಾರತದಲ್ಲಿ ಅತ್ಯಂತ ಹಳೆಯ ಭಾರೀ ಕೈಗಾರಿಕೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸಕ್ಕರೆ, ಹತ್ತಿ ಗಿರಣಿ, ಕಬ್ಬಿಣ ಮತ್ತು ಉಕ್ಕು, ಸಿಮೆಂಟ್. ಹತ್ತಿ ಗಿರಣಿ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಸಿಎಸ್ಒನ ಮುಖ್ಯ ಕಚೇರಿ ಎಲ್ಲಿದೆ? ನವದೆಹಲಿ, ಲಕ್ನೋ, ಪಾಟ್ನಾ, ಚಂಡೀಗಢ. ಉತ್ತರ ನವದೆಹಲಿ. ಏಪ್ರಿಲ್ 15, 1980ರಂದು ಎಷ್ಟು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು? 10, 6, 8, 14. ಉತ್ತರ 6 ಬ್ಯಾಂಕ್ಗಳನ್ನು. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ IRDPವು ಯಾವಾಗ ಜಾರಿಗೆ ಬಂದಿತು? 1978-79, 1983-84, 1996-97, 1997-98. ಉತ್ತರ 1978-79ರಲ್ಲಿ. ಭಾರತದ ಆಮದು ರಫ್ತು ಬ್ಯಾಂಕನ್ನು ಸ್ಥಾಪಿಸಿದ್ದು ಯಾವಾಗ? 1970, 1990, 1982, 1995. ಉತ್ತರ 1982ರಲ್ಲಿ ಸ್ಥಾಪಿಸಲಾಯಿತು. ಈ ಪ್ರಶ್ನೋತ್ತರಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.